ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ರಾಜ್ಯದ ಸಂಸದರಲ್ಲಿ ಹೆಚ್ಚು ಓದಿರೋದು ಯಾರು? ಎಷ್ಟು ಓದಿದ್ದಾರೆ? ಏನು ಓದಿದ್ದಾರೆ? ಕಡಿಮೆ ಓದಿರೋದು ಯಾರು? ಯಾವ ಪಕ್ಷದವರು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಡಾಕ್ಟರ್ ಉಮೇಶ್ ಜಾಧವ್ ಬಿಜೆಪಿ ಸಂಸದರಾಗಿರೋ ಇವರು MS ಅಥವಾ ಮಾಸ್ಟರ್ ಆಫ್ ಸರ್ಜರಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಅಂದ್ರೆ ಮಾಸ್ಟರ್ ಡಿಗ್ರಿ ಓದಿದ್ದಾರೆ. ಇವರು ಕಲಬುರಗಿ SC ಮೀಸಲು ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಇವರ ಆಸ್ತಿ 3.74 ಕೋಟಿ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ. ಶೋಭಾ ಕರಂದ್ಲಾಜೆ ಬಿಜೆಪಿ ಸಂಸದೆಯಾಗಿರೋ ಇವರು MSW ಮತ್ತು MA ಸೋಷಿಯಾಲಜಿ ಸ್ನಾತಕೋತ್ತರ ಪದವಿಗಳನ್ನ ಪಡೆದಿದ್ದಾರೆ. ಇವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ MP. ಇವರ ಆಸ್ತಿ 10 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಪ್ರತಾಪ್ ಸಿಂಹ ಬಿಜೆಪಿ ಸಂಸದರಾಗಿರೋ ಇವರು MCJ ಅಥವಾ ಮಾಸ್ಟರ್ ಆಫ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಇವರು ಮೈಸೂರು ಲೋಕಸಭಾ ಕ್ಷೇತ್ರದ MP. ಇವರ ಆಸ್ತಿ 1.87 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ವಿ ಶ್ರೀನಿವಾಸ್ ಪ್ರಸಾದ್ ಬಿಜೆಪಿ ಸಂಸದರಾಗಿರೋ ವಿ ಶ್ರೀನಿವಾಸ್ ಪ್ರಸಾದ್ MA ಪೊಲಿಟಿಕಲ್ ಸೈನ್ಸ್ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಇವರು ಚಾಮರಾಜನಗರ SC ಮೀಸಲು ಕ್ಷೇತ್ರದ MP. ಇವರ ಆಸ್ತಿ 14 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ತೇಜಸ್ವಿ ಸೂರ್ಯ ಬಿಜೆಪಿ ಸಂಸದರಾಗಿರೋ ಇವರು BA ಮತ್ತು LLB ಪದವಿಗಳನ್ನ ಪಡೆದಿದ್ದಾರೆ. ಅಂದ್ರೆ ಡಿಗ್ರಿ ವರೆಗೆ ಓದಿದ್ದಾರೆ. ಇವರು ಬೆಂಗಳೂರು ದಕ್ಷಿಣ ಕ್ಷೇತ್ರದ MP. ಇವರ ಆಸ್ತಿ 13 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. PC ಗದ್ದಿಗೌಡರ್ ಬಿಜೆಪಿ ಸಂಸದರಾಗಿರೋ ಇವರು ಕೂಡ BA LLB ಪದವಿಗಳನ್ನ ಪಡೆದಿದ್ದಾರೆ. ಇವರು ಬಾಗಲಕೋಟೆ ಕ್ಷೇತ್ರದ MP. ಇವರ ಆಸ್ತಿ 4.39 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ರಾಜ ಅಮರೇಶ್ವರ ನಾಯಕ್ ಬಿಜೆಪಿ ಸಂಸದರಾಗಿರೋ ಇವರು ಸಹ BA LLB ಪದವಿಗಳನ್ನ ಪಡೆದಿದ್ದಾರೆ. ಇವರು ರಾಯಚೂರು ST ಮೀಸಲು ಕ್ಷೇತ್ರದ MP. ಇವರ ಆಸ್ತಿ 3.06 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. BN ಬಚ್ಚೇಗೌಡ ಬಿಜೆಪಿ ಸಂಸದರಾಗಿರೋ ಇವರು BSc ಮತ್ತು BL ಅಥವಾ ಬ್ಯಾಚುಲರ್ ಆಫ್ ಲಾ ಪದವಿಗಳನ್ನ ಪಡೆದಿದ್ದಾರೆ. ಇವರು ಚಿಕ್ಕಬಳ್ಳಾಪುರ ಕ್ಷೇತ್ರದ MP. ಇವರ ಆಸ್ತಿ 115 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. GS ಬಸವರಾಜು ಬಿಜೆಪಿ ಸಂಸದರಾಗಿರೋ ಇವರು BSc BL ಪದವಿ ಪಡೆದಿದ್ದಾರೆ. ಇವರು ತುಮಕೂರು ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಇವರ ಆಸ್ತಿ 51 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಮಂಗಳಾ ಸುರೇಶ್ ಅಂಗಡಿ ಬಿಜೆಪಿ ಸಂಸದೆಯಾಗಿರೋ ಇವರು BSc ಪದವಿ ಪಡೆದಿದ್ದಾರೆ. ಇವರು ಬೆಳಗಾವಿ ಕ್ಷೇತ್ರದ MP ಆಗಿದ್ದಾರೆ. ಇವರ ಆಸ್ತಿ 137 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. DV ಸದಾನಂದ ಗೌಡ ಬಿಜೆಪಿ ಸಂಸದರಾಗಿರೋ DV ಸದಾನಂದ ಗೌಡ LLB ಪದವಿ ಪಡೆದಿದ್ದಾರೆ. ಇವರು ಬೆಂಗಳೂರು ಉತ್ತರ ಕ್ಷೇತ್ರದ MP. ಇವರ ಆಸ್ತಿ 20 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. BY ರಾಘವೇಂದ್ರ ಬಿಜೆಪಿ ಸಂಸದರಾಗಿರೋ ಇವರು BBM ಪದವಿ ಪಡೆದಿದ್ದಾರೆ. ಇವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ MP. ಇವರ ಆಸ್ತಿ 67 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ JDS ಸಂಸದರಾಗಿರೋ ಇವರು BE ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ. ಇವರು ಹಾಸನ ಕ್ಷೇತ್ರದ MP. ಇವರ ಆಸ್ತಿ 9.78 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಭಗವಂತ್ ಖೂಬಾ ಬಿಜೆಪಿ ಸಂಸದರಾಗಿರೋ ಇವರು ಕೂಡ BE ಪದವಿ ಪಡೆದಿದ್ದಾರೆ. ಇವರು ಬೀದರ್ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಇವರ ಆಸ್ತಿ 5 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಪ್ರಹ್ಲಾದ್ ಜೋಶಿ ಬಿಜೆಪಿ ಸಂಸದರಾಗಿರೋ ಇವರು BA ಅಥವಾ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿ ಪಡೆದಿದ್ದಾರೆ. ಇವರು ಧಾರವಾಡ ಕ್ಷೇತ್ರದ MP. ಇವರ ಆಸ್ತಿ 11 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ರಮೇಶ್ ಜಿಗಜಿಣಗಿ ಬಿಜೆಪಿ ಸಂಸದರಾಗಿರೋ ಇವರು ಕೂಡ BA ಪದವಿ ಪಡೆದಿದ್ದಾರೆ. ಇವರು ವಿಜಯಪುರ SC ಮೀಸಲು ಕ್ಷೇತ್ರದ MP. ಇವರ ಆಸ್ತಿ 50 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಎ ನಾರಾಯಣ ಸ್ವಾಮಿ ಬಿಜೆಪಿ ಸಂಸದರಾಗಿರೋ ಇವರದ್ದು BA ಪದವಿ. ಇವರು ಚಿತ್ರದುರ್ಗ SC ಮೀಸಲು ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ.
ಇವರ ಆಸ್ತಿ 9.61 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಶಿವಕುಮಾರ್ ಉದಾಸಿ ಬಿಜೆಪಿ ಸಂಸದರಾಗಿರೋ ಇವರು ಸೆಕೆಂಡ್ PUC ವರೆಗೆ ಓದಿದ್ದಾರೆ. ನಂತರ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿದ್ರು, ಡಿಗ್ರಿ ಕಂಪ್ಲೀಟ್ ಮಾಡಲಿಲ್ಲ. ಇವರು ಹಾವೇರಿ ಕ್ಷೇತ್ರದ MP. ಇವರ ಆಸ್ತಿ 71 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. DK ಸುರೇಶ್ ಕಾಂಗ್ರೆಸ್ ಸಂಸದರಾಗಿರೋ ಇವರು ಕೂಡ PUC ವರೆಗೆ ಓದಿದ್ದಾರೆ. ಇವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ MP. ಇವರ ಆಸ್ತಿ ಬರೋಬ್ಬರಿ 338 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಅನಂತ್ ಕುಮಾರ್ ಹೆಗ್ಡೆ ಬಿಜೆಪಿ ಸಂಸದರಾಗಿರೋ ಇವರು ಸಹ PUC ವರೆಗೆ ಶಿಕ್ಷಣ ಪಡೆದಿದ್ದಾರೆ. ಇವರು ಉತ್ತರ ಕನ್ನಡ ಕ್ಷೇತ್ರದ MP. ಇವರ ಆಸ್ತಿ 8 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. PC ಮೋಹನ್ ಬಿಜೆಪಿ ಸಂಸದರಾಗಿರೋ ಇವರು ಸಹ PUC ವರೆಗೆ ಓದಿದ್ದಾರೆ. ಇವರು ಬೆಂಗಳೂರು ಕೇಂದ್ರ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಇವರ ಆಸ್ತಿ 75 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಬಿಜೆಪಿ ಸಂಸದರಾಗಿರೋ ಇವರು ಓದಿರೋದು PUC ವರೆಗೆ. ಇವರು ಚಿಕ್ಕೋಡಿ ಕ್ಷೇತ್ರದ MP. ಇವರ ಆಸ್ತಿ 34 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಎಸ್ ಮುನಿಸ್ವಾಮಿ ಬಿಜೆಪಿ ಸಂಸದರಾಗಿರೋ ಇವರು ಕೂಡ PUC ವರೆಗೆ ಶಿಕ್ಷಣ ಪಡೆದಿದ್ದಾರೆ. ಇವರು ಕೋಲಾರ SC ಮೀಸಲು ಕ್ಷೇತ್ರದ MP. ಇವರ ಆಸ್ತಿ 17 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಸುಮಲತಾ ಅಂಬರೀಶ್ ಪಕ್ಷೇತರ ಸಂಸದೆಯಾಗಿರೋ ಇವರು ಓದಿರೋದು SSLC ವರೆಗೆ ಮಾತ್ರ. ಇವರು ಮಂಡ್ಯ ಕ್ಷೇತ್ರದ MP. ಇವರ ಆಸ್ತಿ 23 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ಸಂಸದರಾಗಿರೋ ಇವರು ಓದಿರೋದು ಕೂಡ SSLC ವರೆಗೆ. ಇವರು ದಕ್ಷಿಣ ಕನ್ನಡ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಇವರ ಆಸ್ತಿ 1.46 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. GM ಸಿದ್ದೇಶ್ವರ್ ಬಿಜೆಪಿ ಸಂಸದರಾಗಿರೋ ಇವರು ಓದಿರೋದು ಸಹ SSLC ವರೆಗೆ ಮಾತ್ರ. ಇವರು ದಾವಣಗೆರೆ ಕ್ಷೇತ್ರದ MP. ಇವರ ಆಸ್ತಿ 38 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಸಂಗಣ್ಣ ಕರಡಿ ಬಿಜೆಪಿ ಸಂಸದರಾಗಿರೋ ಇವರು ಕೂಡ SSLC ವರೆಗೆ ಶಿಕ್ಷಣ ಪಡೆದಿದ್ದಾರೆ. ಇವರು ಕೊಪ್ಪಳ ಕ್ಷೇತ್ರದ MP. ಇವರ ಆಸ್ತಿ 2.87 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ವೈ ದೇವೇಂದ್ರಪ್ಪ ಬಿಜೆಪಿ ಸಂಸದರಾಗಿರೋ ಇವರು ಓದಿರೋದು 7ನೇ ತರಗತಿವರೆಗೆ ಮಾತ್ರ. ಈ ಮೂಲಕ ಕಮ್ಮಿ ಓದಿರೋ MP ಎನಿಸಿಕೊಂಡಿದ್ದಾರೆ. ಇವರು ಬಳ್ಳಾರಿ ST ಮೀಸಲು ಕ್ಷೇತ್ರದ MP. ಇವರ ಆಸ್ತಿ 4.01 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಸೋ ಫ್ರೆಂಡ್ಸ್, ಇದಿಷ್ಟು ನಮ್ಮ ರಾಜ್ಯದ ಸಂಸದರಲ್ಲಿ ಹೆಚ್ಚು ಓದಿರೋದು ಯಾರು, ಎಷ್ಟು ಓದಿದ್ದಾರೆ, ಏನು ಓದಿದ್ದಾರೆ, ಕಡಿಮೆ ಓದಿರೋದು ಯಾರು, ಯಾವ ಪಕ್ಷದವರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ಯಾರು ಒಳ್ಳೆ MP ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.